ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬಿಗ್ಗಿ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಬಿಗ್ಗಿ ಅವರು ತನ್ನ ಒರಿಜಿನಲ್ ಪ್ಲಾನ್ಸ್ ಗಳ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ಡೇ 1 ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಬಂದಿದ್ರು. ಅಂಡ್ ಆ ಒಂದು ಟೈಮಲ್ಲಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಅನೌನ್ಸ್ ಆಗಿತ್ತು. ಕೋವಿಡ್-19 ಟೈಮು ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮಲ್ಲಿ ರೋಮನ್ ರೈನ್ಸ್ ಅವರಿಗೆ ಕೋವಿಡ್ ಆದ ಕಾರಣ ರೋಮನ್ ರೈನ್ಸ್ ಅವರು ಡೇ 1 ಗೆ ಬರೋದಕ್ಕೆ ಆಗೋದಿಲ್ಲ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಚಾಂಪಿಯನ್ಶಿಪ್ ಮ್ಯಾಚ್ ಒಳಗಡೆ ಆಡ್ ಮಾಡ್ತಾರೆ. ಅಂಡ್ ಆಗ ನಮಗೆ ಬಿಗ್ಗಿ, ಬ್ರಾಕ್ ಲೆಸ್ನರ್, ಸೆತ್ ರೋಲಿನ್ಸ್, ಕೆವಿನ್ ಓಯನ್ಸ್ ಹಾಗೆ ಬಾಬಿ ಲ್ಯಾಶ್ಲಿ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಫ್ಯಾಟಲ್ 5-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗ್ತಾರೆ. ಬಟ್ ಒರಿಜಿನಲ್ ಪ್ಲಾನ್ಸ್ ಏನಾಗಿತ್ತು ಗೊತ್ತಾ, ನಮ್ಮ ಬಿಗ್ಗಿ ಅವರು ರಿವೀಲ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಡಬ್ಲ್ಯೂ ಅವರು ಸೆತ್ ರೋಲಿನ್ಸ್ ಹಾಗೆ ಬಿಗ್ಗಿ ಅವರ ನಡುವೆ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಮಾಡಿರ್ತಾರೆ. ಯಾಕಂದ್ರೆ ಸೆತ್ ರೋಲಿನ್ಸ್ ಅವರು ಆ ಒಂದು ಮ್ಯಾಚ್ ಗೆ ಅರ್ನ್ ಮಾಡಿರ್ತಾರೆ, ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ನ ಗೆದ್ದು. ಅದಾದ್ಮೇಲೆ ರೋಮನ್ ರೈನ್ಸ್ ಅವರು ಯಾವಾಗ ಬರೋದಿಕ್ಕೆ ಆಗೋದಿಲ್ಲ ಅಂತ ಸ್ಟೇಟ್ಮೆಂಟ್ ನ ಕೊಡ್ತಾರೋ, ಆಗ ಡಬ್ಲ್ಯೂ ಅವರು ಬಿಗ್ಗಿ ಹಾಗೆ ಸೆತ್ ರೋಲಿನ್ಸ್ ಅವರ ಮ್ಯಾಚ್ ನ ಕ್ಯಾನ್ಸಲ್ ಮಾಡಿ ಅದನ್ನ ಫ್ಯಾಟಲ್ 5-ವೇ ಆಗಿ ಕನ್ವರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಬಿಗ್ಗಿ ಅವರು ಹೇಳ್ತಿರೋ ಪ್ರಕಾರ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರೋಲಿನ್ಸ್ ಅವರು ಬಿಗ್ಗಿ ಅವ್ರನ್ನ ಸೋಲಿಸಿ ಡಬ್ಲ್ಯೂ ಚಾಂಪಿಯನ್ ಆಗ್ತಾ ಇದ್ರಂತೆ. ಅಷ್ಟೇ ಅಲ್ಲ, ರಸಲ್ಮೇನಿಯಾ 38 ಅಲ್ಲಿ ಮತ್ತೊಮ್ಮೆ ನಮ್ಮ ಬಿಗ್ಗಿ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಸೋಲಿಸಿ ಹೊಸ ಚಾಂಪಿಯನ್ ಆಗೋರಂತೆ. ಸೊ ಈ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿ ಇಟ್ಕೊಂಡಿದ್ರಂತೆ. ಬಟ್ ರೋಮನ್ ರೈನ್ಸ್ ಅವರು ಅವೈಲಬಲ್ ಆಗಲಿಲ್ಲ, ಅದರಿಂದ ಡಬ್ಲ್ಯೂ ಅವರು ಎಲ್ಲಾ ಪ್ಲಾನ್ಸ್ ಗಳನ್ನು ಕೂಡ ಚೇಂಜ್ ಮಾಡಿದ್ರಂತೆ. ಸೊ ಒಂದು ಚಿಕ್ಕ ಡಿಸಿಷನ್ ಕೂಡ ಎಷ್ಟು ದೊಡ್ಡ ಚೇಂಜಸ್ ಗಳನ್ನ ಮಾಡುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಇದರಿಂದನೇ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ವಿಷನ್ ಬಗ್ಗೆ. ವಿಷನ್ ಬಗ್ಗೆ ಲಿಟ್ರಲಿ ಏನು ಕೂಡ ಗೊತ್ತಾಗ್ತಾ ಇಲ್ಲ, ಅವರೆಲ್ಲರೂ ಕೂಡ ಒಟ್ಟಿಗೆ ಇದ್ದಾರೋ ಅಥವಾ ದೂರ ದೂರ ಆಗಿದ್ದಾರೋ ಅಂತ. ಒಟ್ಟಿನಲ್ಲಿ ಪಾಲಿಮಿನ್ ಅವರು ಮಂಡೇ ನೈಟ್ ಅಲ್ಲಿ ಟೀಸ್ ಅಂತೂ ಮಾಡ್ತಾರೆ, ನಾನು ದೂರ ಆಗಿದ್ದೀನಿ ಅಂತ. ಯಾಕಂದ್ರೆ ಅವರು ಈಗ ವಿಷನ್ ಜೊತೆ ಕಾಣಿಸ್ಕೊತಾ ಇರಲಿಲ್ಲ. ಇವನ್ ನಮ್ಮ ಆಸ್ಟಿನ್ ಥಿಯರಿ ಅವರು ಬಂದು ಪಾಲಿಮಿನ್ ಅವರಿಗೆ, ನೀನು ಮಂಡೇ ನೈಟ್ ಒಳಗೆ ಬರೋದು ನನಗೆ ಗೊತ್ತೇ ಆಗ್ಲಿಲ್ವಲ್ಲ ಅಂತ ಕೇಳಿದಾಗ ನಮ್ಮ ಪಾಲಿಮಿನ್ ಅವರು, ಹೌದಾ ಹಾಗಾದ್ರೆ ಹೀಗೆ ಗೊತ್ತಾಯ್ತಲ್ವಾ ಅಂತ ಹೇಳಿ ಸುಮ್ಮನೆ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಸ್ವಲ್ಪ ಜನ ಇನ್ನೂ ಕೂಡ ಬ್ಯಾಕ್ ಸ್ಟೇಜ್ ಅಲ್ಲಿ ಹೋಪ್ ಮಾಡ್ತಾ ಇದ್ದಾರಂತೆ, ವಿಷನ್ ಇನ್ನೂ ಕೂಡ ಬ್ರೇಕಪ್ ಆಗಿಲ್ಲ ಅಂತ. ಅಷ್ಟೇ ಅಲ್ಲ ಗೈಸ್, ವಿಷನ್ ಇಂದ ಡಬ್ಲ್ಯೂ ಅವರು ಏನಾದ್ರೂ ದೂರ ಉಳಿದ್ರು ಕೂಡ ಈ ಕಡೆ ಪಾಲಿಮಿನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಅಲಯನ್ಸ್ ನ ಡಬ್ಲ್ಯೂ ಅವರು ಕಂಟಿನ್ಯೂ ಮಾಡೋದಕ್ಕೆ ಪ್ಲಾನ್ಸ್ ಗಳನ್ನ ನಡೆಸ್ತಾ ಇದಾರಂತೆ. ಸೊ ಆ ಕಡೆ ಕಂಪ್ಲೀಟ್ ಆಗಿ ವಿಷನ್ ಬ್ರೇಕಪ್ ಆದ್ರೂ ಕೂಡ ಪಾಲಿಮಿನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಅಲಯನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಫ್ಕೋರ್ಸ್ ನೋಡೋದಕ್ಕೆ ಸಿಗ್ಲೇಬೇಕು, ಯಾಕಂದ್ರೆ ಬ್ರಾನ್ ಬ್ರೇಕರ್ ಹಾಗೆ ಪಾಲಿಮಿನ್ ಅವರು ಜೊತೆಯಾಗಿ ಬಂದಾಗ ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆಗ ವಿಷನ್ ಫಾರ್ಮ್ ಆಯ್ತು, ಸೆತ್ ರೋಲಿನ್ಸ್ ಇವರು ಎಲ್ಲರೂ ಕೂಡ ಬಂದ್ರು. ಬಟ್ ಇಂಜುರಿ ಅನ್ನೋ ಒಂದು ಕರ್ಸು ವಿಷನ್ ಧ್ವಂಸ ಮಾಡ್ತು ಅಂತಾನೆ ಹೇಳ್ಬೇಕು. ನೋಡ್ಬೇಕು ವಿಷನ್ ಇಂದ ದೂರ ಉಳಿದಾದ್ಮೇಲೆ ಪಾಲಿಮಿನ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಯಾವ ರೀತಿ ತನ್ನ ಅಲಯನ್ಸ್ ನ ಕಂಟಿನ್ಯೂ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೆಟ್ಫ್ಲಿಕ್ಸ್ ಬಗ್ಗೆ. ಡಬ್ಲ್ಯೂ ಅವರು ನಾವು ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದಾಗ ನಾವೆಲ್ಲರೂ ಕೂಡ ಏನ್ ಅನ್ಕೊಂಡಿದ್ವಿ, ಓಕೆ ಈಗ ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದಾರೆ, PG ಏರಾ ಎಂಡ್ ಆಗ್ತಾ ಇದೆ, ನಮಗೆ ಬ್ರುಟಾಲಿಟಿ ನೋಡೋದಕ್ಕೆ ಸಿಗುತ್ತೆ, ಬ್ಲಡ್ ನೋಡೋದಕ್ಕೆ ಸಿಗುತ್ತೆ, ಒಂದ್ ರೀತಿ ಕಾರ್ನ್ ಎಲ್ಲದು ಕೂಡ ನೋಡೋದಕ್ಕೆ ಸಿಗುತ್ತೆ, ಹಾಟ್ ಥಿಂಗ್ಸ್ ಗಳು ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಅದ್ಯಾವುದು ಕೂಡ ಆಗ್ತಾ ಇಲ್ಲ. ಈವನ್ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಅಲ್ಲಿ ಇನ್ನೂ ಕೂಡ ಸೆನ್ಸರ್ ಮಾಡ್ತಾ ಇದ್ದಾರೆ. ಸೆತ್ ರೋಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಬ್ಲಡ್ ಬಂತಲ್ಲ, ಆ ಒಂದು ಫುಟೇಜ್ ನ ನೆಟ್ಫ್ಲಿಕ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಬ್ಲರ್ ಮಾಡಿ ಹಾಕಿದ್ದಾರೆ. ಒಂದ್ ರೀತಿ ಜಪಾನೀಸ್ ವಿಡಿಯೋನ ನೋಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಬರ್ತಾ ಇತ್ತು ನನಗೆ ಆ ಎಲ್ಲ ಮೂಮೆಂಟ್ಸ್ ಗಳನ್ನು ಕೂಡ ನೋಡಿದಾಗ. ಅಷ್ಟೇ ಅಲ್ಲ, ಹೋಲಿ ಶೆಟ್ ಅನ್ನೋ ಒಂದು ಚಾಂಟ್ ಗಳನ್ನ ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ ಇಂದ ರಿಪ್ಲೇಸ್ ಕೂಡ ಮಾಡಿದ್ದಾರೆ. ESPN ಅಲ್ಲಿ ಏನು ಕೂಡ ಸೆನ್ಸರ್ ಮಾಡ್ದಲೇ ತೋರಿಸ್ತಾ ಇದ್ರು ಗುರು, ನೆಟ್ಫ್ಲಿಕ್ಸ್ ಅಲ್ಲಿ ಎಲ್ಲವನ್ನು ಕೂಡ ಡಬ್ಲ್ಯೂ ಅವರು ಸೆನ್ಸರ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೆ ಶಾಕ್ ಆಯ್ತು, ಯಾಕಂದ್ರೆ ನೆಟ್ಫ್ಲಿಕ್ಸ್ ಗೆ ಹೋದ್ರೆ ನೀವು ಬೇರೆ ಬೇರೆ ವೆಬ್ಸೈಟ್ ಗಳನ್ನ ಓಪನ್ ಮಾಡೋದೇ ಬೇಕಾಗಿಲ್ಲ. ನೆಟ್ಫ್ಲಿಕ್ಸ್ ಅಲ್ಲಿ ನಿಮಗೆ ಆ ರೀತಿ ಬಹಳಷ್ಟು ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ. ಬಟ್ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಅಲ್ಲೂ ಕೂಡ ಸೆನ್ಸರ್ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರ ನನಗೆ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸ್ಯಾಮಿ ಝೈನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಶಾಕ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಚಾಂಪಿಯನ್ಶಿಪ್ ನ ವಿನ್ ಆಗ್ತಾರೆ. ಅಂಡ್ ಈಗ ಅವರ ಚಾಂಪಿಯನ್ಶಿಪ್ ಸೆಲೆಬ್ರೇಷನ್ ಗೆ ಬೆಕ್ಕಿ ಲಿಂಚ್ ಆಗಿ ಕೆವಿನ್ ಓಯನ್ಸ್ ಅವರು ಸಡನ್ ಸರ್ಪ್ರೈಸ್ ನ ಕೊಡ್ತಾರೆ. ಅಫ್ಕೋರ್ಸ್ ನಮ್ಮ ಕೆವಿನ್ ಓಯನ್ಸ್ ಅವರು ತನ್ನ ಬೆಸ್ಟ್ ಫ್ರೆಂಡ್ ಚಾಂಪಿಯನ್ ಆದಾಗ ಹೋಗಿ ಯಾವ ರೀತಿ ಮೀಟ್ ಆಗ್ದಲೇ ಇರ್ತಾರ, ಅಫ್ಕೋರ್ಸ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಮ್ಮ ಕೆವಿನ್ ಓಯನ್ಸ್ ಅವರು ಹೋಗಿ ಸ್ಯಾಮಿ ಝೈನ್ ಅವ್ರನ್ನ ಮೀಟ್ ಆಗಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ ಗಳನ್ನ. ಅಷ್ಟೇ ಅಲ್ಲ ಗಾಯ್ಸ್, ರೀಸೆಂಟ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನೀವೇನಾದ್ರೂ ಆದಷ್ಟು ಬೇಗ ಚಾಂಪಿಯನ್ಶಿಪ್ ನ ಸೋತ್ರೆ ನೀವೇನಾದ್ರೂ ಫೀಲ್ ಆಗ್ತೀರಾ ಅಂತ ಕೇಳಿದಾಗ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ಇಲ್ಲ ನಾನೇನು ಫೀಲ್ ಆಗೋದಿಲ್ಲ, ಯಾಕಂದ್ರೆ ನಾನು ಈ ಒಂದು ಚಾಂಪಿಯನ್ಶಿಪ್ ನ ಗೆದ್ದಿದ್ದೀನಿ. ಅಫ್ಕೋರ್ಸ್ ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲಿಲ್ಲ ಅಂದಿದ್ರು ಕೂಡ ನನಗೆ ಯಾವುದೇ ರೀತಿಯ ಫೀಲ್ ಇರ್ತಾ ಇರಲಿಲ್ಲ. ಯಾಕಂದ್ರೆ ಡಬ್ಲ್ಯೂ ಕಂಪನಿಯಲ್ಲಿ
ಕಂಪನಿಯಲ್ಲಿ ನಾನು ಆಲ್ಮೋಸ್ಟ್ ಎಲ್ಲವನ್ನೂ ಕೂಡ ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಕೋಬಹುದಾಗಿತ್ತು. ನಾನು ಅದ್ಭುತವಾದ ಮ್ಯಾಚಸ್ಗಳನ್ನ ಕೊಟ್ಟಿದ್ದೀನಿ, ಅದ್ಭುತವಾದ ಸ್ಟೋರಿ ಲೈನಲ್ಲಿ ಇನ್ವಾಲ್ವ್ ಆಗಿದ್ದೀನಿ. ಅಷ್ಟೇ ಸಾಕು ನನಗೆ ಡಬ್ಲ್ಯೂ ಕಂಪನಿಯಲ್ಲಿ ನನಗೆ ಅಷ್ಟು ಬೇಕಾಗಿತ್ತೋ ಅಷ್ಟನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ. ಇನ್ನು ಸ್ವಲ್ಪ ಜನ ಡಬ್ಲ್ಯೂ ಚಾಂಪಿಯನ್ಶಿಪ್ನ ಗೆದ್ರು ಕೂಡ ಇಲ್ಲ ನಾನು ಏನು ಕೂಡ ಅಚೀವ್ ಮಾಡಿಲ್ಲ ಅನ್ನೋ ಒಂದು ಫೀಲ್ ಅವರಲ್ಲಿ ಇರುತ್ತೆ. ಬಟ್ ನನಗೆ ಆ ಒಂದು ಫೀಲ್ ಇರ್ತಿರ್ಲಿಲ್ಲ. ಅಂಡ್ ಈಗ ನಾನು ಚಾಂಪಿಯನ್ ಕೂಡ ಆಗಿದ್ದೀನಿ. ಸೊ ಯಾವಾಗ ಸೋತ್ರು ಕೂಡ ನಾನು ಈ ಒಂದು ಕಂಪನಿಯಲ್ಲಿ ಚೆನ್ನಾಗೇ ಇದ್ದೆ ಅಂತ ಮುಂದೆ ಹೇಳ್ಕೊಂಡು ತಿರುಗ್ತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆದ್ರಲ್ಲ, ಆ ಒಂದು ವಿಚಾರನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಸೀಕ್ರೆಟ್ ಆಗಿ ಇಟ್ಟಿದ್ರಂತೆ. ಅಂಡ್ ಡಬ್ಲ್ಯೂ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೂ ಕೂಡ ಆ ಒಂದು ವಿಚಾರ ಗೊತ್ತಿರ್ಲಿಲ್ವಂತೆ. ಅಂಡ್ ಅದಕ್ಕೋಸ್ಕರ ಈಗ ಅವರು ಸಮ್ಮರ್ ಸ್ಲಾಮಿನ ಎಲ್ಲ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಏನೇನು ಮರ್ಚೆಂಡೈಸ್ಗಳನ್ನ ಪ್ಲಾನ್ ಮಾಡಿದ್ರು ಅದನ್ನೆಲ್ಲದನ್ನು ಕೂಡ ಮತ್ತೊಮ್ಮೆ ರೀಡಿಸೈನ್ ಮಾಡ್ತಾ ಇದ್ದಾರೆ ಸ್ಯಾಮಿ ಝೈನ್ ಅವ್ರಿಗೋಸ್ಕರ. ನೋಡಬೇಕು ಏನ್ ಪ್ಲಾನ್ಸ್ಗಳನ್ನ ಡಬ್ಲ್ಯೂ ಅವರು ಸದ್ಯಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ಮಂಡೇ ನೈಟ್ ರಾಲಿ ಕೋಡಿ ರೋಡ್ಸ್ ಆಗಿ ಸ್ಯಾಮಿ ಝೈನ್ ಅವರ ನಡುವೆ ರೀಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಲ್ಲೇನಾಗುತ್ತೆ ಅಂತ ಕಾದ್ ನೋಡಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆನೇ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನಮಗೆ ಟೋಟಲ್ ಆಗಿ 6 ಮ್ಯಾಚಸ್ಗಳು ನೋಡೋದಕ್ಕೆ ಸಿಕ್ತು. ಬಟ್ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ 5 ಮ್ಯಾಚಸ್ಗಳು ಅಂತ ಒಂದು ರೂಲ್ ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಆ ಒಂದು ರೂಲು ಬ್ರೇಕ್ ಆಯಿತು. ಅದಕ್ಕೆ ಮೇನ್ ರೀಸನ್ ಯಾರಪ್ಪ ಅಂದ್ರೆ ESPN ನೆಟ್ವರ್ಕ್ ಅವರಂತೆ. ಸೊ ESPN ಅವರೇ ಡಬ್ಲ್ಯೂ ಕಂಪನಿಗೆ ಹೇಳಿದ್ರಂತೆ ನೀವೊಂದು 2 ಮ್ಯಾಚ್ ನ ಎಕ್ಸ್ಟ್ರಾ ಆಡ್ ಮಾಡಿ ಅಂತ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಎಕ್ಸ್ಟ್ರಾ ಒಂದು ಮ್ಯಾಚ್ ನ ಆಡ್ ಮಾಡಿದ್ದಾರೆ. ನಿಜವಾಗ್ಲೂ 5 ಮ್ಯಾಚ್ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅನ್ನೋ ಒಂದು ಫೀಲ್ ಬರ್ತಾ ಇರಲಿಲ್ಲ. ವಿನ್ಸ್ ಮಿಕ್ಮೆನ್ ಅವರ ಕಾಲದಲ್ಲಿ 6-7 ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಅದರಿಂದಾನೇ ಒಂದು ಫೀಲ್ ಬರ್ತಾ ಇತ್ತು. ಬಟ್ ಇತ್ತೀಚೆಗೆ ನಮ್ಮ ಟ್ರಿಪಲ್ ಎಚ್ ಅವರು 5 ಮ್ಯಾಚ್ ಅಂತ ಆಡ್ ಮಾಡ್ಬಿಡೋರು, ಅದರಲ್ಲೂ ಕೂಡ ಆಡ್ಸ್ ಗಳನ್ನ ಹಾಕ್ಬಿಡೋರು. ಅದರಿಂದ ಆ ಒಂದು ಫೀಲ್ ಹೊರಟೋಗಿತ್ತು, ಬೇಗ ಮುಗಿತಾ ಇದೆಯಲ್ಲ ಅಂತ ಅನಿಸ್ತಾ ಇತ್ತು. ಸದ್ಯಕ್ಕೆ ಈಗ ಅದು ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ ಆಲ್ಡಿಸ್ ಹಾಗೆ ಗಂತರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇವರ ನಡುವೆ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರಾಬಬ್ಲಿ ನಿಕ್ ಆಲ್ಡಿಸ್ ಅವರ ಇನ್-ರಿಂಗ್ ರಿಟರ್ನ್ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಒಂದು ವರ್ಷದಿಂದನೂ ಕೂಡ ನಿಕ್ ಆಲ್ಡಿಸ್ ಅವರ ಇನ್-ರಿಂಗ್ ರಿಟರ್ನ್ ನ ಪ್ಲಾನ್ ಮಾಡ್ತಾ ಇದ್ರಂತೆ. ಒಂದ್ ಟೈಮ್ ಅಲ್ಲಿ ಸೋಲೋ ಸಿಕೋವಾ ಹಾಗೆ ನಿಕ್ ಆಲ್ಡಿಸ್ ಅವರ ನಡುವೆ ಕೂಡ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಮಾಡಿದ್ರಂತೆ. ಬಟ್ ಅದಾದ್ಮೇಲೆ ಅದನ್ನ ಪೋಸ್ಟ್ ಪೋನ್ ಮಾಡಿದ್ರಂತೆ. ಅಂಡ್ ಈಗ ಗಂತರ್ ಹಾಗೆ ನಿಕ್ ಆಲ್ಡಿಸ್ ಅವರ ನಡುವೆ ನಮಗೆ ಆಕ್ಚುಯಲ್ ಆಗಿ ಪ್ಲಾನ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಿಕ್ ಆಲ್ಡಿಸ್ ಅವರು ಒಂದು ಬ್ರೇಕ್ ಕೂಡ ಹೋಗಿದ್ದಾರೆ. ನೋಡಬೇಕು ಅವರು ರಿಟರ್ನ್ ಆದಾಗ ಒಂದು ಫೀಲ್ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬಗ್ಗೆ. ಲಿಟ್ರಲಿ ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ಕಮೆಂಟ್ಸ್ ಗಳು ಬರ್ತಾ ಇರುತ್ತೆ, ರ್ಯಾಂಡಿ ಓಟನ್ ಅವರ ಬಗ್ಗೆ ಏನಾದ್ರೂ ಅಪ್ಡೇಟ್ ಕೊಡಿ, ಏನಾದ್ರೂ ಅಪ್ಡೇಟ್ ಗಳನ್ನ ಕೊಡಿ ಅಂತ. ಅಂಡ್ ಈಗ ಫೈನಲಿ ಬಂದಿದೆ. ನಮ್ಮ ರ್ಯಾಂಡಿ ಓಟನ್ ಅವರ ವೈಫ್ ಕಿಮ್ ಆಟನ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫೋಟೋನ ಶೇರ್ ಮಾಡ್ಕೊಂಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಸದ್ಯಕ್ಕೆ ನಮ್ಮ ರ್ಯಾಂಡಿ ಓಟನ್ ಹಾಗೆ ಅವರ ವೈಫ್ ಒಂದು ವೆಕೇಶನ್ ನ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಥಿಯೇಟರ್ ಅಲ್ಲಿ ಮೂವಿನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಗಾಯ್ಸ್ ರ್ಯಾಂಡಿ ಓಟನ್ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ. ಅಂಡ್ ಅವರಿಗೆ ಡಬ್ಲ್ಯೂ ಅವರು ನಿಜವಾಗ್ಲೂ ಸೀರಿಯಸ್ ಆಗಿ ಪ್ಲಾನ್ಸ್ ಗಳನ್ನ ಮಾಡ್ತಾ ಇದಾರಾ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸೀರಿಯಸ್ ಆಗಿ ಏನಾದ್ರೂ ಪ್ಲಾನ್ಸ್ ಗಳನ್ನ ಮಾಡಿದ್ರೆ ರಸಲ್ ಮೀನಿಯಾದಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ವಿನ್ ಆಗ್ತಾ ಇದ್ರು ಅಂತ ಅನಿಸುತ್ತೆ. ನೋಡ್ಬೇಕು ಅವರು ರಿಟರ್ನ್ ಆದಾಗ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಒಬಾಫೆಮಿ ಅವರ ಚಾಂಪಿಯನ್ಶಿಪ್ ಮ್ಯಾಚ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಒಬಾಫೆಮಿ ಅವರು ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ವಿನ್ ಆಗ್ತಾರೆ. ಅದಾದ್ಮೇಲೆ ಅವರ ಬಳಿ ಅವಕಾಶ ಇರುತ್ತೆ ಸಮ್ಮರ್ ಸ್ಲಾಮ್ ಅಲ್ಲಿ ಯಾರಾದ್ರೂ ಒಬ್ಬ ಚಾಂಪಿಯನ್ ನ ಚೂಸ್ ಮಾಡ್ಕೊಳ್ಳೋದಕ್ಕೆ. ಬಟ್ ನಮ್ಮ ಒಬಾಫೆಮಿ ಅವರು ನನಗೆ ಚಾಂಪಿಯನ್ಶಿಪ್ ಬೇಕಾಗಿಲ್ಲ, ಮೊದಲು ನಾನು ಈ ಒಂದು ಸ್ಟೋರಿನ ಮುಗಿಸ್ಬೇಕು ಅಂತ ಬ್ರಾಕ್ ಲೆಸ್ನರ್ ಅವ್ರನ್ನ ಪಿಕ್ ಮಾಡ್ಕೋತಾರೆ. ಸೊ ಈಗ ಒಬಾಫೆಮಿ ಅವರ ಬಳಿ ಆ ಒಂದು ಚಾನ್ಸ್ ಇತ್ತಲ್ಲ, ಆ ಒಂದು ಚಾನ್ಸ್ ನ ಡಬ್ಲ್ಯೂ ಅವರು ಹಂಗೆ ಮುಗಿಸ್ಬಿಡ್ತಾರಾ ಅಂತ ನೀವೇನಾದ್ರೂ ಕೇಳಿದ್ರೆ ನಮ್ಮ ಡೇವ್ ಮೆಲ್ಸನ್ ಅವರು ಇಲ್ಲ, ಒಬಾಫೆಮಿ ಅವರು ಯಾವಾಗ ಬೇಕಾದ್ರೂ ಕೂಡ ನಂಬರ್ 1 ಕಂಟೆಂಡರ್ ಆಗಿರ್ಬೋದು. ಅಂಡ್ ಯಾವಾಗ ಬೇಕಾದ್ರೂ ಕೂಡ ಹೋಗಿ ಅವರು ಡೈರೆಕ್ಟ್ ಆಗಿ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಕೇಳಬಹುದು. ಆ ಒಂದು ಅಧಿಕಾರ ಅವರ ಬಳಿ ಯಾವಾಗಲೂ ಕೂಡ ಇರುತ್ತೆ. ಅಂಡ್ ಅದನ್ನ ಪ್ರಾಬಬ್ಲಿ ಅವರು ರಸಲ್ ಮೇನಿಯಾ 43 ಗೆ ಯುಟಿಲೈಸ್ ಮಾಡ್ಕೋಬಹುದು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ನೋಡೋಣ ಗಾಯ್ಸ್ ನಮ್ಮ ಒಬಾಫೆಮಿ ಅವರು ಆ ಒಂದು ಚಾನ್ಸ್ ನ ಯಾವಾಗ ಯೂಸ್ ಮಾಡ್ಕೋತಾರೆ ಅಂತ. ಅಂಡ್ ಪ್ರಾಬಬ್ಲಿ ನೆಕ್ಸ್ಟ್ ರಾಯಲ್ ರಂಬಲ್ ನ ಒಬಾಫೆಮಿ ಅವರೇ ಗೆಲ್ಬಹುದು. ಅಂಡ್ ಆಗ್ಲೂ ಕೂಡ ಅವರು ನಂಬರ್ 1 ಕಂಟೆಂಡರ್ ಆಗಿ ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ ನ ಫೇಸ್ ಮಾಡಬಹುದು. ನಿಜವಾಗ್ಲೂ ಒಬಾಫೆಮಿ ಅವರ ಬುಕ್ಕಿಂಗ್ ನ ಡಬ್ಲ್ಯೂ ಅವರು ಮಾನ್ಸ್ಟರಸ್ ವೇ ಅಲ್ಲಿ ಪ್ಲಾನ್ ಮಾಡ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ನಾಳೆ ಸ್ಮ್ಯಾಕ್ ಡೌನ್ ಈಗಾಗಲೇ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಏನೇನಾಗುತ್ತೆ ಅಂತ ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಆದ್ರೂ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಹೈಲೈಟ್ ತಿಳಿಸ್ತೀನಿ ಏನೇನ್ ಆಯ್ತು ಅಂತ. ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಏನೇನ ಅನೌನ್ಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಶಾರ್ಲೆಟ್ ಫೇರ್, ಸ್ಟಿಫನಿ ಸ್ಟ್ಯಾಟನ್ ಅಂಡ್ ಚೆಲ್ಸಿಯಾ ಗ್ರೀನ್ ವರ್ಸಸ್ ಜೇಡ್ ಕಾರ್ಗಿಲ್, ಬಿ ಫ್ಯಾಬ್ ಹಾಗೆ ಮಿಚಿನ್ ಅವರ ನಡುವೆ ಒಂದು 6 ವಿಮೆನ್ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲ ರೇ ಫಿನಿಕ್ಸ್ ಹಾಗೆ ಡೆಲ್ ವೈಕಿಂಗೋ ಅವರ ನಡುವೆ ಕೂಡ AAA ಕ್ರೂಸರ್ವೇರ್ ಚಾಂಪಿಯನ್ಶಿಪ್ ಗೂ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್
ಚಾಂಪಿಯನ್ ನಮ್ಮ ಸ್ಯಾಮಿ ಝೈನ್ ಅವರು ಶೋನ ಓಪನಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವ್ರನ್ನ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಅವರು ಬರ್ತಾರೆ. ಇವರಿಬ್ರು ಕೂಡ ನಾನ್ ನೆಕ್ಸ್ಟ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಮೈನ್ ಇವೆಂಟ್ ಗೆ ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದು ನ್ಯೂ ನಂಬರ್ 1 ಕಂಟೆಂಡರ್ ಆಗ್ತಾರೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಅಂಡ್ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ನಮ್ಮ ಕೋಡಿ ರೋಡ್ಸ್ ಅವರು ಯಾರ ವಿರುದ್ಧ ಚಾಂಪಿಯನ್ಶಿಪ್ ನ ಸೋತಿದಾರೋ ಅದೇ ವ್ಯಕ್ತಿಯಿಂದ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಕೂಡ ಇದ್ದಾರೆ. ಮೊದಲನೇದಾಗಿ ನಮ್ಮ ಜಾನ್ಸಿನಾ ಅವರ ವಿರುದ್ಧ ಚಾಂಪಿಯನ್ಶಿಪ್ ನ ಸೋತಿದ್ರು. ಅದಾದ್ಮೇಲೆ ಜಾನ್ಸಿನಾ ಅವ್ರನ್ನೇ ಸೋಲಿಸಿ ಚಾಂಪಿಯನ್ ಆದ್ರು. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವರ ವಿರುದ್ಧ ಚಾಂಪಿಯನ್ಶಿಪ್ ನ ಸೋತರು. ಅದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನೇ ಸೋಲಿಸಿ ಚಾಂಪಿಯನ್ ಆದ್ರು. ಅಂಡ್ ಈಗ ಸ್ಯಾಮಿ ಝೈನ್ ಅವರ ವಿರುದ್ಧ ಚಾಂಪಿಯನ್ಶಿಪ್ ನ ಸೋತಿದ್ದಾರೆ. ಅಂಡ್ ಸ್ಯಾಮಿ ಝೈನ್ ಅವ್ರನ್ನೇ ಸೋಲಿಸಿ ಚಾಂಪಿಯನ್ ಆಗಬಹುದು. ಈ ಒಂದು ಸ್ಟಾರ್ಟ್ ಕೂಡ ನಮ್ಮ ಕೋಡಿ ರೋಡ್ಸ್ ಅವರಿಂದ ದೂರ ಆಗ್ತಾ ಇಲ್ಲ. ಅಂದ್ರೆ ಇಲ್ಲಿವರೆಗೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ಹೋಗಿದೆ. ಬಟ್ ಮತ್ತೊಮ್ಮೆ ಸಡನ್ ಆಗಿ ಬೇರೆ ಯಾರು ಕೂಡ ಚಾಂಪಿಯನ್ ಆಗ್ದಲೇ ಕೋಡಿ ರೋಡ್ಸ್ ಅವರ ಕೈಗೆ ಚಾಂಪಿಯನ್ಶಿಪ್ ಬಂದು ತಲುಪಿದೆ. ನೋಡಬೇಕು ಈ ಒಂದು ವಿಚಾರ ಯಾವಾಗ ಬೇರೆ ಆಗುತ್ತೆ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.